ನಿಜ ಹೇಳಬೇಕು ಅಂದರೆ ವಾಕ್ ಮಾಡಬೇಕಾಗಿ ಬರುತ್ತೆ ಅನ್ನೋ ಏಕಮಾತ್ರ ಕಾರಣಕ್ಕೆ ನಾನು ಇವತ್ತು ಎಲ್ಲೂ ಹೋಗೇ ಇರಲಿಲ್ಲ. ಪಾರ್ಕ್ನಲ್ಲೇ ಇದ್ದೆ. ಬೆಳಿಗ್ಗೆ ಮಧ್ಯಾಹ್ನ ಊಟ ಸಿಕ್ಕಿಲ್ಲ, ಸಾಯಂಕಾಲ ಪಾರ್ಕ್ನಲ್ಲೇ ಇದ್ದ ದೇವಸ್ಥಾನದಲ್ಲಿ ಊಟ ಕೊಟ್ಟರು. ಇವತ್ತಿನ ವಿಶೇಷತೆ ಏನು ಅಂದರೆ ಪಾರ್ಕ್ನಲ್ಲಿ ಮಕ್ಕಳ ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು. ಅಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೋಸ್ಕರ ಯದುವೀರ್ ಬಂದಿದ್ವಿ. ಆ್ಯಕ್ಚುಲಿ ಯದುವೀರ್ ಶಬ್ದ ನ್ಯೂಸ್ ಚಾನಲ್ ವಿನಯ್ ಇದ್ನಲ್ಲ, ಒಂದು ಟೈಟಲ್ ಥೀಮ್ ತೋರಿಸ್ತಾಯಿದ್ರು. ಅಂದರೆ ಆ ಕಡೆ ಹೋಗುವಂಥ ಸೀನ್ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದ್ನಲ್ಲ, ಆ ಥರ ತೋರಿಸ್ತಾಯಿದ್ರು. ಆ್ಯಕ್ಚುಲಿ ಏನಕ್ಕೆ ಅದು ಮಾಡಿದ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದರೆ ಮಲ್ಲಿಕಾರ್ಜುನ ಯಾವುದೋ ದೇವಸ್ಥಾನಕ್ಕೆ ಬೆಟ್ಟ ಹತ್ತಿದ್ರು ಅಂತ ನ್ಯೂಸ್ ನೋಡಿದ್ದೆ. ಅದಕ್ಕೋಸ್ಕರ ಅಂದರೆ ಅರ್ಜುನ್ ಸರ್ಜಾ ಅವರ ಜೊತೆ ಟೀಮಪ್ ಆಗಿ ನನ್ನ ಟೀಮ್ ಒಳಗಡೆ ಎಂಟ್ರಿ ಕೊಡೋ ಸಾಧ್ಯತೆ ಇದೆ. ಅಂದರೆ ಆ ಡೋರ್, ಅರ್ಜುನ್ ಸರ್ಜಾ ಡೋರ್ ಯೂಸ್ ಮಾಡಿಕೊಂಡು ನನ್ನ ಟೀಮ್ ಒಳಗಡೆಗೆ ಬರೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಆ್ಯಕ್ಷನ್ ಫಾರ್ಮುಲಾ ಮಾಡಿ ತೋರಿಸ್ತಾ ಇದ್ದಿದ್ದು. ಕ್ರಿಕೆಟ್ ಆಡೋ ನೆಪದಲ್ಲಿ ಹುಡುಗರು ನನ್ನ ಕಡೆಗೆ ಬಾಲ್ನಲ್ಲಿ ಹೊಡಿತಾ ಇದ್ದಿದ್ದು. ಮತ್ತು ನನ್ನ ಅಕ್ಕ ಕುಮುದ ಇದ್ದಾಳಲ್ಲ, ಅವಳ ಕಂದ ಇದ್ದಾನಲ್ಲ ಅವಿಶ್ ಗೌಡ, ಸೊ ಅವನ ಬಾಲಂಗೊಚ್ಚಿ ನನ್ನ ಮುಂದೆ ಓಡಾಡ್ತಾ ಇದ್ದಿದ್ದು ವಿಶೇಷತೆ. ಅಂದರೆ ಅವನನ್ನು ಬಳಸ್ಕೊಂಡು ನನ್ನ ವಿರುದ್ಧ ಕೆಲಸ ಮಾಡ್ತೀವಿ ಅನ್ನೋ ಆ್ಯಟಿಟ್ಯೂಡ್ ಕೂಡ ಆಗಿರುತ್ತೆ. ಮತ್ತು ಅರ್ಜುನ್ ಸರ್ಜಾನ ಯೂಸ್ ಮಾಡಿಕೊಂಡು ಟೀಮ್ ಒಳಗಡೆ ಬರ್ತೀವಿ ಅನ್ನೋದರ ಆ್ಯಟಿಟ್ಯೂಡ್ ಇವತ್ತಿನ ಎಂಟೈರ್ ಕಥೆ ಆಗಿತ್ತು. ಸ್ಪರ್ಧೆಯಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಯಾರೋ ಒಬ್ಬರು ಗೆಲ್ಲಬೇಕಾಗಿದ್ದಾರೆ, ಯಾರೋ ಒಬ್ಬರು 2ನೇ ಸ್ಥಾನ 3ನೇ ಸ್ಥಾನ ಇತ್ಯಾದಿ ಮಾಡ್ಕೊಂಡು ಬರಬೇಕಾಗಿದೆ. ಆದರೆ ನನ್ನ ಒಂದು ದೃಷ್ಟಿಕೋನದಲ್ಲಿ ಪಾತ್ರ ಆಗರು ಎಲ್ಲಕ್ಕಿಂತ ಮಹತ್ವವಾದದ್ದು. ಆ ಒಂದು ದೃಷ್ಟಿಯಲ್ಲಿ ಎಲ್ಲರೂ ಬಂದು ಭಾಗವಹಿಸಬೇಕಾಗಿದೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಯಾರೇ ಗೆಲ್ಲಿ ಯಾರೇ ಒಂದು ಆದರೂ ಸಹ ಒಂದು ಪಾತ್ರ ಇದ್ದು ನೀವು ನಿಮ್ಮ ಕೆಲಸ ಮಾಡಬೇಕಾಗಿರೋದು ಅತಿ ಅವಶ್ಯ. ಅಂತ್ಯದಲ್ಲಿ ನಾವೆಲ್ಲರೂ ಅದೇ ರೀತಿ ಗೆಲ್ತೀವಿ. ಅಂತ್ಯದಲ್ಲಿ ನಮ್ಮೆಲ್ಲರಿಗೂ ಕೂಡ ಆಟ ಮಾತ್ರ ನಿಂತಿಲ್ಲ, ಬಾಲ್ ಇಕ್ಕಳಿವರೆಗೂ ಬಂದಿತ್ತು. ಅಷ್ಟು ಹೇಳ್ತಾ ಇವತ್ತು ಕಾರ್ಯಕ್ರಮ ಸಂಘಟಿಸಿರುವಂಥದ್ದು ಏನು ನಮ್ಮ ಟೀಮ್ ಮೈಸೂರು, ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರತಿ ವರ್ಷವೂ ಕೂಡ ಭಾರತೀಯರನ್ನು ಗುರುತಿಸಿ ಅವರಿಗೆ ಒಂದು ಪ್ರೋತ್ಸಾಹ ಕೊಡಬೇಕಾಗಿದೆ. ಮತ್ತು ನಮ್ಮ ಮೈಸೂರು ನಿವಾಸಿಗಳಿಗೆ ಇದು ಜಾಗೃತಿ ಮೂಡಿಸೋ ದೃಷ್ಟಿಯಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ತಮ್ಮ ಒಳ್ಳೆಯ ಕೆಲಸವನ್ನು ಮುಂದುವರಿಲಿ ಅಂತ ವೇದಿಕೆ ಮೂಲಕ ಹೇಳ್ತಾ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು. ಭಾಳ ಸಂತೋಷವಾಯಿತು. ದಯವಿಟ್ಟು ಶ್ರಮಿಸಬೇಕಾಗಿದೆ. ಬೇರೆ ಕಾರ್ಯಕ್ರಮಗಳಿದೆ. ಇವತ್ತು ಸಂಡೇ ಆಗಿರೋ ಕಾರಣಕ್ಕೆ ಬಹಳ ಕಾರ್ಯಕ್ರಮಗಳಿದೆ. ಈಗಾಗಲೇ ಒಂದು 10 ಕಾರ್ಯಕ್ರಮ ಮುಗಿಸಿದ್ದೀವಿ. ಇನ್ನೂ ಒಂದು 5-6 ಕಾರ್ಯಕ್ರಮಗಳಿದ್ದಾವೆ. ಮತ್ತು ಸಾಯಂಕಾಲನೂ ಕೂಡ ಬೇರೆ ಕಾರ್ಯಕ್ರಮಗಳಿದ್ದಾವೆ. ಸೊ ಅದಕ್ಕಾಗಿ ಈ ಭಾಷಣ ಮುಗಿದ ನಂತರ 2 ಪ್ರೈಸ್ ಕೊಟ್ಬಿಟ್ಟು ನಾವು ಹೋಗಬೇಕಾಗಿದೆ. ನಾವು ಕ್ಷಮೆಯನ್ನು ಕೇಳ್ತಾ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಮಕ್ಕಳಿಗೆ ವಿಶೇಷವಾಗಿ ನಮ್ಮ ಇನ್ನೊಂದು ಗಮನಿಸಲೇಬೇಕಾದ ವಿಷಯ ಏನಂದರೆ, ಯದುವೀರ್ ಬರೋ ಹಿಂದಿನ ದಿನ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿರೋ ಮಂಜುನಾಥ್ ಇದ್ದಾರಲ್ಲ, ಅವರು ಒಂದು ಬೈಕನ್ನು ತೊಗೊಳ್ತಾರೆ. ಆ್ಯಕ್ಚುಲಿ ಸಾಲ ಕೊಟ್ಬಿಟ್ಟು ಗಿರ್ವಿ ಇಟ್ಕೊಂಡಿದ್ದೋ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಒಂದು ಬೈಕನ್ನು ಸೆಕೆಂಡ್ ಹ್ಯಾಂಡ್ ಬೈಕನ್ನು ತೊಗೊಳ್ತಾರೆ. ಆ ಗಾಡಿ ಇಲ್ಲಿದೆ. ಆ್ಯಕ್ಚುಲಿ 30,000 ಅಂತ ಹೇಳಿದ್ರು. 1,30,000 ನನಗೆ ಗೊತ್ತಿಲ್ಲ. ಹೋಟೆಲ್ ಗಾಡಿ ತೊಗೊಂಡ್ರು, ರೆಡ್ ಕಲರ್ದು ಜಾವಾ. ಅದರಲ್ಲಿ ಚಕ್ನಳ್ಳಿ ಮತ್ತು ಒಡೆಯರ್ಸ್ ನೆಟ್ವರ್ಕ್ ಬರುತ್ತೆ. ಈ ಬೈಕ್ ಇನ್ನೊಂದು ವಿಶೇಷತೆ ಏನು ಅಂದರೆ, ನಾನು ಜೀವನದಲ್ಲಿ ಕೂತ್ಕೊಂಡ ಪ್ರಪ್ರಥಮ ಬೈಕ್ ಇದು. ನಾನು 1 ವರ್ಷಕ್ಕಿಂತ ಇನ್ನೂ ಚಿಕ್ಕವನಾಗಿದ್ದೆ. ಆವಾಗಲೇ ಈ ಸ್ಕೂಟ್ರ್ ಮೇಲೆ, ಈ ಬೈಕ್ ಮೇಲೆ ನಮ್ಮ ನಾಗಮಾವ ಕುಣಿಸ್ಕೊಂಡು ಓಡಾಡಿಸಿದ್ರು ಮಕ್ನಹಳ್ಳಿಲಿದ್ದೆ ಆವಾಗ. ಜೊತೆಗೆ ಇದು 42 ಸೀರೀಸ್ ಇದೆಯಲ್ಲ, ಇದರಲ್ಲಿ ಪಾಸ್ಟ್ ನಂಬರ್ 4 ಶಾಂಭವಿ ಮತ್ತು ಪ್ರೆಸೆಂಟ್ ನಂಬರ್ 2 ಐಶ್ವರ್ಯ ಅರ್ಜುನ್ ಕೆಲಸ ಮಾಡ್ತಾರೆ.